ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೀನ ರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮೀನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಇರ್ತಕ್ಕಂತಹ ಆಗು ಹೋಗುಗಳು, ಪಾಸಿಟಿವ್ ಮತ್ತು ನೆಗೆಟಿವ್ ಬಗ್ಗೆ ತಿಳಿಯೋದಾದರೆ, ಮೀನರಾಶಿಯವರ ಒಂದು ವ್ಯಕ್ತಿತ್ವಗಳು, ವಿಚಾರಗಳು ಹೇಗಿರುತ್ತಪ್ಪ ಅಂತಂದರೆ, ಓವರ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಸ್ವಲ್ಪ ಕಾನ್ಫಿಡೆನ್ಸ್ ಇವರಲ್ಲಿ ಜಾಸ್ತಿ ಇರುತ್ತೆ. ನೇರವಾಗಿ ಹೇಳಬೇಕು ಅಂತಂದರೆ, ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಅಪೇಕ್ಷೆಯನ್ನು ಪಡ್ತಾರೆ, ದುರಾಲೋಚನೆ ಇರೋದಿಲ್ಲ. ತದನಂತರದಲ್ಲಿ ಅತಿಯಾದಂತಹ ಒಂದು ಅವಲಂಬನೆ ಆಗ್ಬೋದು, ಇನ್ನೊಬ್ಬರನ್ನ ತುಂಬ ನಂಬೋದಾಗ್ಬೋದು, ಬ್ಲೈಂಡಾಗಿ ಇನ್ನೊಬ್ಬರನ್ನ ತುಂಬ ನಂಬೋದಂಥ ವ್ಯವಸ್ಥೆಗಳು ಇವರಲ್ಲಿ ಸಿಗುತ್ತೆ. ಪ್ರಥಮವಾಗಿ ಇವರ ಜೀವನದಲ್ಲಿ ಪ್ರೇಮ ಮತ್ತು ಕುಟುಂಬದ ವಿಚಾರ ಬಂತು ಅಂದರೆ, ಇವರ ಒಂದು ಮುನ್ನಡತೆಯಿಂದ, ಇವರ ಒಂದು ಸದೃಢತೆಯಿಂದ ಕುಟುಂಬದಲ್ಲಿ ಇರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಒಂದು ಬಲ, ಒಂದು ಧೈರ್ಯ, ಒಂದು ಸ್ಥೈರ್ಯ ಸಿಗ್ತಕ್ಕಂಥದ್ದು ಆಗುತ್ತೆ. ನಂತರದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇವರ ಒಂದು ರೀತಿ, ಇವರಿರೋಂಥ ತಾಳ್ಮೆ, ಇರೋಂಥ ಒಂದು ಪ್ರೀತಿ ಪ್ರೇಮ ವಿಶ್ವಾಸದ ನಂಬಿಕೆಯನ್ನು ಇವರು ಹೆಚ್ಚಾಗಿಸ್ತಾರೆ. ಮನೆಯಲ್ಲಿ ಇವರು ಮತ್ತು ಇವರು ಧರ್ಮಪತ್ನಿ ಆಗ್ಬೋದು ಅಥವಾ ಇವರು ಪತಿ ಆಗ್ಬೋದು ಇದ್ದರೆ, ಮನೆಯಲ್ಲಿ ಸಾಮ್ಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಒಂದು ಪ್ರಥಮ ಆದ್ಯತೆಯನ್ನು ಕೊಡ್ತಾರೆ. ಎರಡನೇದಾಗಿ ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದ ವಿಚಾರದಲ್ಲಿ ಸ್ವಂತ ಬುದ್ಧಿ, ಸ್ವಂತ ನಿರ್ಧಾರ, ಸ್ವಂತ ವಿಚಾರ ಇವ್ರದ್ದಾಗಿರುತ್ತೆ. ಮೂರನೇ ವ್ಯಕ್ತಿಗಳನ್ನ ಆಸ್ಪದ ಇವ್ರು ಕೊಡೋದಿಲ್ಲ. ಮಾಡ್ತಕ್ಕಂಥ ಎಲ್ಲ ಕೆಲಸನೂ ಕೂಡ ಇವರೇ ಮುಂದೆ ನಿಂತು ಮಾಡ್ತಕ್ಕಂಥ ಛಲವಾದಿಗಳು ಇವರಾಗಿರ್ತಾರೆ. ಹಾಗಾಗಿ ಇವರಿಗೆ ಯಾವುದೇ ರೀತಿ ಉದ್ಯೋಗದಲ್ಲಿ ಸಮಸ್ಯೆಗಳು ಅಂತ ಇರೋದಿಲ್ಲ. ಆದರೆ ಹೂಡಿಕೆ ವ್ಯವಸ್ಥೆಗಳು ಅಂತ ಬಂದರೆ ಸ್ವಲ್ಪ ಲಾಭದಾಯಕ ವಿಚಾರಗಳು ಕಡಿಮೆ. ಮೂರನೇ ವ್ಯಕ್ತಿಗಳು ನಂಬಿಕೊಂಡು ಯಾವುದೇ ಒಂದು ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ವ್ಯವಹಾರ, ಸ್ವಂತ ಉದ್ಯೋಗ, ಸ್ವಂತ ವ್ಯವಹಾರ, ಸ್ವಂತ ವಿಚಾರ ನೀವು ಮಾಡೋದಾದರೆ ನಿಮ್ಮ ಸ್ವಂತ ಬುದ್ಧಿಯಿಂದ ಮಾಡಿದ್ರೆ ಬಹಳ ಒಳ್ಳೆಯದು. ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳಿಕೊಂಡು ಉದ್ಯೋಗದಲ್ಲಿ ಇನ್ವೆಸ್ಟ್ಮೆಂಟ್ಗಳು ಮಾಡೋದಾಗ್ಬೋದು, ಹೊಸ ಹೊಸ ಆಯೋಜನೆಗಳು ಮಾಡೋದಾಗ್ಬೋದು, ಹೊಸ ಹೊಸ ಪರಿವರ್ತನೆಗಳನ್ನ ಮಾಡೋದಾಗ್ಬೋದು. ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಲಾಸಸ್ ಅನ್ನೋದು ತುಂಬ ಸಿಗುತ್ತೆ. ಹಾಗಾಗಿ ಈ ಒಂದು ವಿಚಾರಗಳು ಬೇಡ. ಆರ್ಥಿಕ ವಿಚಾರ ಅಂತಂದರೆ, ಈ ತಿಂಗಳಲ್ಲಿ ನೀವು ಬಯಸಿದಂತಹ ಒಂದು ವಿಚಾರ, ಆಸ್ತಿ ಖರೀದಿ ಮಾಡೋದಾಗ್ಬೋದು, ಹೊಸ ವಾಹನದ ಖರೀದಿ ಆಗ್ಬೋದು, ನಿಮ್ಮ ಮನೆಗೆ ಧನಾಗಮನ ಆಗಲಿಕ್ಕಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಅಂತಂದರೆ, ನವೆಂಬರ್ ತಿಂಗಳು ಕಾರ್ತಿಕ ಮಾಸ ಅಂತಕ್ಕಂಥದ್ದು ಮೀನ ರಾಶಿಗೆ ಭಾಳ ಉತ್ತಮವಾದಂಥ ವ್ಯವಸ್ಥೆಗಳನ್ನು, ಉತ್ತಮವಾದಂಥ ರಿಸಲ್ಟನ್ನು ತಂದುಕೊಡುವಂಥ ಒಂದು ಮಾಸ ಆಗಿರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಏನೇ ಮಾಡಿದ್ರು ಕೂಡ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತದನಂತರದಲ್ಲಿ ಆರೋಗ್ಯದ ವಿಚಾರ. ಆರೋಗ್ಯದಲ್ಲಿ ಇವರಿಗೆ ಹೇಳ್ಕೊಳ್ಳುವಂಥ ಸಮಸ್ಯೆಗಳು ಇರೋದಿಲ್ಲ. ಸಣ್ಣ ಪುಟ್ಟ ಟೆನ್ಷನ್ಗಳು, ಕಿರಿಕಿರಿಗಳು, ಮನಸ್ತಾಪಗಳು ತುಂಬ ಇರುತ್ತೆ. ಅದನ್ನು ಸ್ವಲ್ಪ ಬದಿಗರಿಸಿ ನಿಮ್ಮ ಒಂದು ಮಾಡ್ತಕ್ಕಂಥ ಕೆಲಸದಲ್ಲಾಗ್ಬೋದು, ಮನೆ ಕಡೆ ಆಗ್ಬೋದು, ಮನಃಶಾಂತಿ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಇವರಿಗೆ ಸರಳವಾದ ಸೂಕ್ತವಾದ ಪರಿಹಾರ ಮಾರ್ಗ ಏನಪ್ಪ ಅಂತಂದರೆ, ಪ್ರತಿ ಗುರುವಾರ ರಾಯರ ದರ್ಶನವನ್ನು ಮಾಡಿಕೊಂಡು ಅಲ್ಲಿನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ದೇವಸ್ಥಾನದಲ್ಲಿ ಬರೋದ್ರಿಂದ ಶುಭವಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮೀನ ರಾಶಿಯವರ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.